ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರು ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿಯವರು ಒಂದು ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಏನದು ಫೋಟೋ ಅಂತ ನೋಡೋಣ. ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುನ್ನ ಒಂದು ಡೆತ್ ನೋಟ್ನ ಬರೆದಿಟ್ಟಿದ್ರು. ಅದರಲ್ಲಿ ನಾಗರಾಜ್ ಅನ್ನೋರ ಹೆಸರನ್ನ ಉಲ್ಲೇಖ ಮಾಡಿದ್ರು. ಈ ಡೆತ್ ನೋಟ್ನಲ್ಲಿರೋ ನಾಗರಾಜ್ ಯಾರು ಅಂತಕ್ಕಂಥ ಜಾಡನ್ನು ಹಿಡಿದಿದೆ ಬಿಜೆಪಿ. ಸಚಿವ ನಾಗೇಂದ್ರ ಜೊತೆ ನಾಗರಾಜ್ ಇರೋ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, CM DCM ರಾಮಲಿಂಗಾರೆಡ್ಡಿ ಜೊತೆ ಇರತಕ್ಕಂಥ ಫೋಟೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಜೊತೆ ವ್ಯಾವಹಾರಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಇವರು ಅಂತ ಬಿಜೆಪಿಯವರು ಆರೋಪ ಮಾಡಿದ್ದಾರೆ. ಫೋಟೋಗಳನ್ನೇ ಮುಂದಿಟ್ಟು ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದ ಚಂದ್ರಶೇಖರ್, ಆ ನಾಗರಾಜ್ ಯಾರು ಅಂತಕ್ಕಂಥದ್ದನ್ನು ಬಿಜೆಪಿಯವರು ಪತ್ತೆ ಹಚ್ಚಿದ್ದಾರೆ. ನೋಡ್ತಾ ಇದ್ದೀರಾ ಫೋಟೋದಲ್ಲಿ. CT ರವಿ ಅವರು ಇದನ್ನು ಬಿಡುಗಡೆ ಮಾಡಿದ್ರು. ಸಚಿವ ನಾಗೇಂದ್ರ ಜೊತೆ ನಾಗರಾಜ್ ಫೋಟೋ ಇದೆ, CM ಇರ್ತಕ್ಕಂಥ ಫೋಟೋ ಜೊತೆನಲ್ಲಿದ್ದಾರೆ, DCM ಜೊತೆ ಇದ್ದಾರೆ. ಅಂದರೆ ಇವರೆಲ್ಲರೂ ಒಂದೇ, ಎಲ್ಲರೂ ಸೇರೆ ಈ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿಯ ಆಗ್ರಹ, ಆರೋಪ. ಜೊತೆಗೆ ಈ ವಿಚಾರದಲ್ಲಿ ಸಚಿವ ನಾಗೇಂದ್ರ ತಲೆದಂಡ ಆಗಬೇಕು, ನಾಗೇಂದ್ರ ಅವರ ರಾಜೀನಾಮೆಯನ್ನು ಸರ್ಕಾರ ಪಡಿಬೇಕು ಅಂತಕ್ಕಂಥ ಆಗ್ರಹವನ್ನು ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಅಂತ ಕೆಲವರೆಲ್ಲ ನಾಗೇಂದ್ರ ಪರ ಬ್ಯಾಟ್ ಬೀಸಿದ್ರು. ಈ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಚಿವರ ಮೌಖಿಕ ಆದೇಶ ಇಲ್ಲದೆ ಹಣ ವರ್ಗಾವಣೆಯಾಗಿದೆಯಾ? FIRನಲ್ಲಿ ಸಚಿವರ ಹೆಸರು ಯಾಕಿಲ್ಲ? ಹಣ ಗುಳು ಮಾಡಿದ ಅಧಿಕಾರಿಗಳನ್ನ ಯಾಕೆ ಬಂಧಿಸಿಲ್ಲ? STಗೆ ಮೀಸಲಾಗಿದ್ದ ಕೋಟಿ ಹಣ ಪೋಲಾಗಿದೆ. ಹಾಗಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಗರು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಇದೆಲ್ಲ ಇಡೀ ಕ್ಯಾಬಿನೆಟ್ಟೇ ಬಾಗಿ 187 ಕೋಟಿ ನುಂಗಬೇಕಾದ್ರೆ ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ಎಲ್ಲರೂ ಭಾಗಿಯಾಗಿದ್ದಾರೆ. 187 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅವರ ಜೀವನ, ಅವರು ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಂತೃಪ್ತಿಯಿಂದ ಬದುಕ್ಬೋದು. ಅಷ್ಟು ದುಡ್ಡು ಇದು. ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ನಮ್ಮ ಪ್ರಶ್ನೆಗಳು, ಡೆತ್ ನೋಟಲ್ಲಿ ಸಚಿವರ ಹೆಸರಿದೆ, ಆದರೂ ನಿಮ್ಮ ಕೈ ಚಳಕದಲ್ಲಿ FIRನಲ್ಲಿ ಅವರ ಹೆಸರನ್ನು ಏಕೆ ಉಲ್ಲೇಖ ಮಾಡಿಲ್ಲ? ನಮ್ಮ ಪ್ರಶ್ನೆ. ಡೆತ್ ನೋಟಲ್ಲಿ ಮಂತ್ರಿಯ ಹೇಳಿದ್ದಾರೆ, ಮಂತ್ರಿ ಅಂತೇಳಿ. FIRನಲ್ಲಿ ಅವರ ಹೆಸರು ಯಾಕಿಲ್ಲ? ಪ್ರಶ್ನೆ 1. 2, ಪ್ರಶ್ನೆ 2, FIRನಲ್ಲಿ ಹೆಸರಿರುವ 187 ಕೋಟಿ ಗುಳುಂ ಮಾಡಿದಂಥ ಅಧಿಕಾರಿಗಳನ್ನು ಇದುವರೆಗೆ ಯಾಕೆ ಬಂಧಿಸಿಲ್ಲ? ಯಾಕೆ ಬಂಧಿಸಿಲ್ಲ? ಅವರೆಲ್ಲ ಅವಾಗೆ ಬೇಲ್ಗೋಸ್ಕರ ಅಲಿತಾ ಇದ್ದಾರೆ ಎಲ್ಲರೂ ಕೂಡ. 187 ಕೋಟಿ ಏನೋ 20,000 30,000ದವ್ರನ್ನೇ ಹಿಡಿದು ಜೈಲಿಗೆ ಹಾಕ್ಬಿಟ್ಟಿದ್ದೀರ ಭಾಳಷ್ಟು ಜನ, ನಾನು ನೋಡಿದ್ದೀನಿ. 187 ಕೋಟಿ ನುಂಗಿರೋರಿಗೆ ಇದುವರೆಗೂ ಆರಾಮಾಗಿ ಓಡಾಡ್ತಾವ್ರಲ್ಲ, ಯಾಕೆ ಅವರನ್ನು ಬಂಧಿಸಿಲ್ಲ? ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಒಂದು ಕಡೆ ಅವ್ಯವಹಾರ ನಡೆದಿದೆ, ಮತ್ತೊಂದು ಕಡೆ ದಿನಕ್ಕೆ ಒಂದು ಹೊಸ ತಿರುವು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. 100 ಕೋಟಿಯ ಹಗರಣ, ಅವ್ಯವಹಾರ, ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಲ್ಲಿ ಕಾಣದ ಕೈಗಳು ಇದಾವೆ, ಕಾಣುವ ಕೈಗಳು ಇದಾವೆ. ಕಾಣುವ ಕೈ ಕಾಂಗ್ರೆಸ್, ಕಾಣದ ಕೈಗಳು ಪತ್ತೆ ಆಗಬೇಕು. ಯಾರ ಅಕೌಂಟಿಗೆ ಹೋಗಿದೆ, ಅಲ್ಲಿಂದ ಎಲ್ಲಿಗೆ ಡ್ರಾ ಆಗಿದೆ, ಅದೆಲ್ಲ ಪತ್ತೆ ಆಗಬೇಕು. ಇನ್ನೂ ನಾಗೇಂದ್ರ ಅವರನ್ನ ಇವ್ರು ರಕ್ಷಣೆ ಮಾಡಿದ್ರೆ ಇದರಲ್ಲಿ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಾತ್ರನೂ ಇದೆ ಅಂತ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈ ಕ್ಷಣದಲ್ಲಿ ರಾಜೀನಾಮೆ ತಗೊಂಡ್ಲಿ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈಗಲೇ FIR ಹಾಕಿ. ಇದ್ರ ಮೇಲೂ FIR ಹಾಕಲ್ಲ ಅಂದ್ರೆ ನಮ್ಗೆ ಅನ್ಸುತ್ತೆ ಇದ್ರಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಇವರೆಲ್ಲರದ್ದು ಪಾತ್ರ ಇದೆ. ಸರ್ಕಾರನೇ ವಜಾ ಮಾಡಿ ಅಂತ ನಾವು ಹೋರಾಟ ಮಾಡ್ತೀವಿ. ಬಹಳ ಸ್ಪಷ್ಟವಾಗಿ ಇವತ್ತು ಡೆತ್ ನೋಟ್ ಅಲ್ಲಿ ಬರೆದಿಟ್ಟರು ಸಹ ಇವತ್ತು 88 ಕೋಟಿ ಯಾವೊಂದು ಖಾತೆ ಉಪಖಾತೆಯನ್ನ ಮಾಡಿ
ಹೇಗೆ ವರ್ಗಾವಣೆ ಮಾಡಕ್ಕೆ ಎಕ್ಸ್ಪರ್ಟೈಸ್ ನೋಡಿ. ಇವತ್ತಲ್ಲಿ KS ಅಧಿಕಾರಿನೋ ಯಾವ ಅಧಿಕಾರಿನೋ ಪದ್ಮನಾಭರು ಎಲಿಜಿಬಲ್ ಇಲ್ಲವಾ, ಹೆಂಗ್ ಬಂದ್ರು, ಏನಾಯ್ದ್ರು, ಅದು ಬಿಟ್ರೆ ಅಕೌಂಟೆಂಟ್ ಪರಶುರಾಮ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಪ್ರೆಸ್ ಕಾನ್ಫರೆನ್ಸ್ಗಷ್ಟೇ ಇವರ ಆರೋಪ ಆಕ್ರೋಶಗಳು ಸೀಮಿತವಾಗ್ತಾ ಇದೆಯಾ ಅಥವಾ ಸರ್ಕಾರದ ವಿರುದ್ಧ ಏನಾದರೂ ಹೋರಾಟವನ್ನ ರೂಪಿಸಿದಾರಾ ಬಿಜೆಪಿಯವರು ಅಂತ? ಅರವಿಂದ್, ಪ್ರಮುಖವಾಗಿ ಇದೇ ಪ್ರಶ್ನೆಯನ್ನ ಅಶೋಕ್ ರವರನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ರೀತಿಯ ಕಾರಣಗಳು ಹೇಳಿದ್ರು. ಅಂದ್ರೆ ಲೋಕಸಭಾ ಚುನಾವಣೆ ರಿಸಲ್ಟ್ ಅನ್ನು ನೆಪವೊಡ್ಡಿ ಎಲ್ಲೋ ಒಂದ್ ಕಡೆ ಅದಾದ ಬಳಿಕ ನಾವು ಉಗ್ರವಾಗಿ ಹೋರಾಟವನ್ನ ತೆಗೆದುಕೊಳ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ಪ್ರಮುಖವಾಗಿ ನಾಗರಾಜ್ ಅಂತ ಏನು ಹೆಸರು ಉಲ್ಲೇಖ ಆಗಿದೆ, ಅದೇ ನಾಗರಾಜನ್ನ ಬಿಜೆಪಿಯವರು ಫೋಟೋ ರಿಲೀಸ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ಯಾರು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಹಾಗಾಗಿ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿಯವರು ಆ ಒಂದು ಡೆತ್ ನೋಟ್ ನಲ್ಲಿ ನಮೂದಾಗಿರ್ತಕ್ಕಂಥ ನಾಗರಾಜು ಇದೇ ನಾಗರಾಜು ಅಂತೇಳಿ ಆ ಒಂದು ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಈ ನಾಗರಾಜ್ಗೂ ಮತ್ತೆ ಆ ನಾಗೇಂದ್ರಗೂ ಕೂಡ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರೆ, ಅವ್ರಿಗೆ ವ್ಯವಹಾರಿಕ ಸಂಬಂಧ ಇದೆ. ಜೊತೆಗೆ ಎಲ್ಲರ ಜೊತೆನೂ ಕೂಡ ಒಂದ್ ರೀತಿಯಲ್ಲಿ ಫೋಟೋ ತೆಗೆದುಕೊಂಡಿರ್ತಕ್ಕಂಥದ್ದು ಇದೇ ನಾಗರಾಜು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಆ ಒಂದು ಸಂಬಂಧಪಟ್ಟಂತ ಸಚಿವರು ಒಂದ್ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ. ಮತ್ತೆ ನಾಗರಾಜು ಯಾರ ಮೇಲೆ ಆ ಒಂದು ಡೆತ್ ನೋಟ್ ನಲ್ಲಿ ಬರ್ದಿದ್ದಾರೆ ಅನ್ನೋದು ಕೂಡ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗುತ್ತೆ. ಆದ್ರೆ ಇದು ರಾಜಕೀಯ ಕೆಸರೆರಚಾಟಕ್ಕೆ ಮಾತ್ರ ಸೀಮಿತ ಆಗುತ್ತೋ ಅಥವಾ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಈ ಪ್ರಕರಣವನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದೊಂದು ಸತ್ಯ ಬಿಜೆಪಿ ನಾಯಕರು ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಈಗ ಸದ್ಯದ ಮಟ್ಟಿಗೆ ಒಂದ್ ರೀತಿಯಲ್ಲಿ ಸ್ಲೋ ಮೂವ್ಮೆಂಟ್ ತರ ಕಾಣ್ತಾ ಇದೆ. ಲೋಕಸಭಾ ಚುನಾವಣೆ ಬಳಿಕ ನಾವು ಅದನ್ನ ಒಂದ್ ರೀತಿಯಲ್ಲಿ ಗಂಭೀರ ಸ್ವರೂಪದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ. ಜೂನ್ 6ನೇ ತಾರೀಕು ತನಕವೂ ಕೂಡ ನಾವು ಗಡುವನ್ನ ಕೊಡ್ತೇವೆ ಅಂತ ಕೂಡ ಈಗಾಗಲೇ ಅಶೋಕ್ ರವರು ಸ್ಪಷ್ಟಪಡಿಸಿದ್ದಾರೆ. ಹಾಗೆ 6ರ ನಂತರ ಏನಾದ್ರೂ ಈ ಒಂದು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾನು ಕೂಡ ಕಾದ್ ನೋಡ್ಬೇಕು. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಂದರೆ ಇನ್ನೂ ಕೂಡ ಮತ ಎಣಿಕೆ ಪ್ರಕ್ರಿಯೆಗಳು ನಡೆದಿಲ್ಲ, ಕೋಡ್ ಆಫ್ ಕಂಡಕ್ಟ್ ಇನ್ನೂ ಕೂಡ ಜಾರಿಯಲ್ಲಿದೆ. ಹಾಗಾಗಿ ಸದ್ಯಕ್ಕೆ ಹೋರಾಟ ಇಲ್ಲ, ಡೆಡ್ಲೈನ್ ಕೊಡ್ತೀವಿ. 6ನೇ ತಾರೀಕು ಒಳಗಡೆ ನಾಗೇಂದ್ರ ಅವರ ರಾಜೀನಾಮೆ ಪಡೀಲಿಲ್ಲ ಅಂದರೆ ಆ ನಂತರ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನೋದು ಬಿಜೆಪಿಗರ ಎಚ್ಚರಿಕೆ. ಯಾಕೆಂದರೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಿದೆ. ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು, ಒಬ್ಬ ಅಧಿಕಾರಿ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಎಲ್ಲರ ಹೆಸರು ಉಲ್ಲೇಖ ಆಗಿದೆ ಅಂತಂದರೆ ಇಷ್ಟು ವಿಚಾರ ಇಟ್ಕೊಂಡು ಹೋರಾಟ ರೂಪಿಸಲಿಲ್ಲ ಅಂತಂದರೆ ಪ್ರತಿಪಕ್ಷವಾಗಿ ಏನು ಪ್ರಯೋಜನ?